ಹಾಗಾಗಿ ಇವತ್ತಿನ ದಿನ ನಾವು ಯಾವ ದೇವತೆಯನ್ನು ಆರಾಧನೆ ಮಾಡ್ತೀವಿ ಮತ್ತು ದೇವಿಯ ಸ್ವರೂಪ ಯಾವ ರೀತಿ ಇರುತ್ತೆ, ದೇವಿಯ ಅನುಗ್ರಹ, ದೇವಿಯ ಮಂತ್ರ ಯಾವ ರೀತಿ ಪಡಿಸ್ಬೇಕು, ಜೊತೆಗೆ ದೇವಿ ಏನು ಇಷ್ಟಪಡುವಂಥ ನೈವೇದ್ಯ ಇವೆಲ್ಲ ಕೂಡ ತಿಳ್ಕೊಳ್ಳೋಣ. ನೋಡಿ, ಈ ದಿನಾಂಕ 28 ಸೆಪ್ಟೆಂಬರ್ 2025 ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಆಶ್ವೀಜ ಮಾಸ ಶುಕ್ಲ ಷಷ್ಠಿ ತಿಥಿ ಭಾನುವಾರ ಜ್ಯೇಷ್ಠ ನಕ್ಷತ್ರದಲ್ಲಿ ಈ ಒಂದು ಪೂಜೆಯ ಪ್ರಾರಂಭ ಮಾಡಲಾಗುತ್ತೆ. ದೇವಿಯ ಹೆಸರು ಕಾಲರಾತ್ರಿ ದೇವಿ. ನೋಡಿ, ಕಾಲ ರಾತ್ರಿ ದೇವಿ ಅಂದ ತಕ್ಷಣವೇ ಪ್ರತಿಯೊಬ್ಬರಿಗೂ ಕೂಡ ಆಶ್ಚರ್ಯ ಆಗುವಂತಹದ್ದು. ಅರ್ಧರಾತ್ರಿಯಲ್ಲಿ ಅಘೋರವಾಗಿ ಶಕ್ತಿ ಸ್ವರೂಪಿಣಿ, ಅಂದರೆ ಮನುಷ್ಯನಿಗೆ ಜೀವನ ಕತ್ತಲೆಗೆ ಹೇಳ್ಕೊಂಡು ಹೋಗ್ತಾ ಇರುತ್ತೆ. ಅಂತಹ ಕತ್ತಲೆಯನ್ನು ದೂಡಿ ಆ ಕತ್ತಲೆಯಲ್ಲಿ ಬರುವಂತಹ ನಮಗೆ ನಕಾರಾತ್ಮಕ ದೋಷಗಳೆಲ್ಲವೂ ಕೂಡ ಯುದ್ಧ ಮಾಡಿ ಸಂಹರಿಸಿ ದೇವಿ ಮನುಜ ಕುಲಕ್ಕೆ ಶಾಂತಿ ಸಮೃದ್ಧಿಯನ್ನು ಅನುಗ್ರಹಿಸುವಂತಹ ದೇವತೆ ಆಗಿರ್ತಾಳೆ. ಹಾಗಾಗಿ ಈ ಒಂದು ಕಾಲರಾತ್ರಿ ಮಹಾಮಾಯೆ, ನೋಡಿ ಕತ್ತಲಲ್ಲಿ ಕಾಣಿಸೋದೇ ಇಲ್ಲ, ಮಹಾಮಾಯೆ ಮಾಯವಾಗೇ ಬಂದು ಕಾಣಿಸ್ಕೊಳ್ಳುವಂತಹದ್ದು ಕಾಲರಾತ್ರಿಯಲ್ಲಿ, ಕಗ್ಗತ್ತಲೆಯಲ್ಲಿ ಕಾಣಿಸ್ಕೊಳ್ಳುವಂತಹ ದೇವತೆ ಈ ದೇವತೆ. ಈ ದೇವತೆಯ ಹೆಸರು ನಾನಾ ರೀತಿಯಲ್ಲಿ ಕರೆಯಲಾಗುತ್ತೆ. ಮಹಾಗೌರಿ, ಮಹಾದುರ್ಗೆ, ದುರ್ಗಾದೇವಿ, ಮೋಹಿನಿ, ಈ ಒಂದು ರೀತಿಯ ಅಲಂಕಾರಗಳಲ್ಲಿ ಕಾಣಿಸ್ತಾಳೆ. ರೂಪ ಯಾವ ರೀತಿ ಇರುತ್ತೆ ಅಂತಂದರೆ ನೋಡಿ, ದಪ್ಪದಾದಂತಹ ಕೂದಲು, ತುಂಬ ದಪ್ಪವಾಗಿರ್ತಕ್ಕಂತಹ ಕಗ್ಗಂಟಾಗಿರ್ತಕ್ಕಂತಹ ಕೂದಲನ್ನು ಧರಿಸಿರ್ತಾಳೆ. ಮತ್ತು 4 ಕೈಗಳಲ್ಲಿ ಶಕ್ತಿ ಆಯುಧಗಳನ್ನು, ವಜ್ರಾಯುಧಗಳನ್ನು ಹಿಡಿದುಕೊಂಡಿರ್ತಕ್ಕಂತಹದ್ದು. ಎಡಗೈಯಲ್ಲಿ ವಜ್ರಾಯುಧವನ್ನೇ ಧರಿಸಿರ್ತಾಳೆ. ಇನ್ನು ಕತ್ತಿ ಹಿಡಿದಿರುವಂತಹದ್ದು ದುಷ್ಟಶಕ್ತಿ ಸಂಹಾರಕಲಾಗಿ ಹಿಡ್ಕೊಂಡಿರ್ತಾಳೆ. ಒಂದು ಕೈಯಲ್ಲಿ ಕತ್ತಿಯನ್ನು ಹಿಡಿಯೋದಿರ್ತಕ್ಕಂತಹದ್ದು, ಇನ್ನೊಂದು ಕೈಯಲ್ಲಿ ವಜ್ರಾಯುಧವನ್ನು ಹಿಡಿದಿರ್ತಕ್ಕಂತಹದ್ದು. ಈ ರೀತಿ ಶಕ್ತಿ ಸಂಹಾರ ಮಾಡುವಂತಹ ಸ್ವರೂಪಿಣಿಯಾಗಿ ಕಾಣಿಸ್ತಾಳೆ. ಇನ್ನು ಬಲಗೈಯಲ್ಲಿ ಅಭಯ ಹಸ್ತವನ್ನು ಕೂಡ ನೀಡ್ತಾ ಇರ್ತಾಳೆ. ನೋಡಿ, ಇಷ್ಟೆಲ್ಲ ಯುದ್ಧ ಪ್ರಯೋಗಗಳಾಗಿ ಯುದ್ಧವನ್ನು ಮಾಡಿ ಸಂಹರಿಸಿರ್ತಕ್ಕಂತಹ ಅಸುರರನ್ನು ಸಂಹರಿಸಿ ಮನುಜ ಕುಲಕ್ಕೆ ಅಭಯವನ್ನು ಅನುಗ್ರಹಿಸೋದಕ್ಕೋಸ್ಕರ ಅಭಯ ಹಸ್ತ ಕೂಡ ನಮಗೆ ಗೋಚರಿಸುತ್ತೆ ಈ ದೇವಿಯ ಸ್ವರೂಪದಲ್ಲಿ.